ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ದಾಯಾದಿಗಳ ಯುದ್ಧದಲ್ಲಿ ಇಷ್ಟ ದಿನ ಏನಾದ್ರೆ ಜಗತ್ತಿಗೆ ಭಾರಿ ಅಪಾಯ ಇದೆ ಅಂತ ಜಗತ್ತು ಭಾವಿಸಿತ್ತು, ಅದೇ ಆಗೋ ಲಕ್ಷಣಗಳು ಕಾಣ್ತಿವೆ. ಗಲ್ಫ್ನಲ್ಲಿ, ಅದರಲ್ಲೂ ಹಾರ್ಮೋಜ್ ಜಲಸಂಧಿಯ ಬಾಗ್ಲಲ್ಲಿ ಇರಾನ್ ವಿರುದ್ಧ ಅಮೆರಿಕ ದೊಡ್ಡ ಕ್ರಮಕ್ಕೆ ಮುಂದಾಗಿದೆ. ಮಿತ್ರರ ಸಮೇತ ಯುದ್ಧ ಭೂಮಿಗೆ ಇಳಿಯೋಕೆ ಪ್ಲಾನ್ ಮಾಡಿದೆ. ತೈಲ ಹಡಗುಗಳಿಗೆ ಕಾವಲು ಕೊಡೋಕೆ ಅಂತ ಒಂದು ಆಪರೇಷನ್ ಲಾಂಚ್ ಆಗಲಿದ್ದು, ಶೀಘ್ರದಲ್ಲೇ ಟ್ರಂಪ್ ಇದನ್ನ ಅನೌನ್ಸ್ ಮಾಡಲಿದ್ದಾರೆ. ಇತ್ತೀಚೆಗೆ ಇರಾನ್ ತನ್ನ ಡ್ರೋನ್ಗಳು, ಕ್ಷಿಪಣಿಗಳು ಹಾಗೂ ಫಾಸ್ಟ್ ಬೋಟ್ಗಳನ್ನು ಬಳಸಿ ಇಲ್ಲಿ ಓಡಾಡೋ ವಾಣಿಜ್ಯ ಹಡಗುಗಳಿಗೆ ಬೆದರಿಕೆ ಹಾಕ್ತಾ ಇತ್ತು. ಕೆಲವು ಹಡಗುಗಳನ್ನ ನಿರ್ದಯವಾಗಿ ಸುಟ್ಟಾಕಿತ್ತು. ಈಗ ಅದಕ್ಕೆ ಕೌಂಟರ್ ಕೊಡೋಕೆ ಅಮೆರಿಕ ಸಮ್ಮಿಶ್ರ ಸೇನೆಯನ್ನ ಕಟ್ಟಿ ಜಂಟಿಯಾಗಿ ಎಸ್ಕಾರ್ಟ್ ಕೊಡೋಕೆ ಪ್ಲಾನ್ ಮಾಡಿದೆ. ಈ ವಾರಾಂತ್ಯದಲ್ಲಿ ಈ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ. ಟ್ರಂಪ್ ಮತ್ತು ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಫೋನ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಅಮೆರಿಕಾಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ನಿಮಗೆ ಧೈರ್ಯ ಇದ್ರೆ ಒಂದೇ ಒಂದು ಹಡಗನ್ನ ಇಲ್ಲಿಂದ ದಾಟಿಸಿ ಅಂತ ಟ್ರಂಪ್ಗೆ ಚಾಲೆಂಜ್ ಮಾಡಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ವಕ್ತಾರ ಬ್ರಿಗೇಡಿಯರ್ ಜನರಲ್ ಅಲಿ ಮೊಹಮ್ಮದ್ ನೈನಿ ವಕ್ತಾರ ಈ ಬಗ್ಗೆ ಮಾತನಾಡಿದ್ದು, ಟ್ರಂಪ್ ನಮ್ಮ ನೇವಿ ಕತೆ ಮುಗಿಸಿದೀವಿ ಅಂತ ಬಡಾಯಿ ಕೊಚ್ಕೋತಿದ್ದಾರೆ. ಹಾಗಿದ್ರೆ ಯಾಕ್ ತಡ? ನಿಮ್ಗೆ ಧೈರ್ಯ ಇದ್ರೆ, ತಾಕತ್ತಿದ್ರೆ ಪರ್ಷಿಯನ್ ಕೊಲ್ಲಿಗೆ ನಿಮ್ಮ ಹಡಗುಗಳನ್ನ ಕಳಿಸಿ ಅಂತ ನೈನಿ ಗುಡುಗಿದ್ದಾರೆ. ಹಾರ್ಮುಜ್ ಜಲಸಂಧಿ ಈಗಲೂ ಸಂಪೂರ್ಣವಾಗಿ ಇರಾನ್ನ ಕಂಟ್ರೋಲ್ನಲ್ಲೇ ಇದೆ. ಯಾರು ಏನೇ ಅಟ್ಯಾಕ್ ಮಾಡಿದ್ರೂ ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ಇರಾನ್ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇರಾನ್ ಇದುವರೆಗೂ 700 ಮಿಸೈಲ್ಗಳು, 3600ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಉಡಾವಣೆ ಮಾಡಿದೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ನಮ್ಮ ಬಳಿ ಇದಕ್ಕಿಂತಲೂ ಭಯಂಕರವಾದ ಅಸ್ತ್ರಗಳಿವೆ. ಅದನ್ನಿನ್ನೂ ನಾವು ಬಳಸೇ ಇಲ್ಲ. ಸಮಯ ಬಂದಾಗ ಅದನ್ನೂ ಬಳಸ್ತೀವಿ ಅಂತ ಐಆರ್ಜಿಸಿ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಜಗತ್ತಿನ ತೈಲ ಕಣಜಕ್ಕೆ ಬೆಂಕಿ ಬೀಳೋ ಎಲ್ಲ ಸಾಧ್ಯತೆಗಳು ಇವೆ. ಯಾಕಂದ್ರೆ ಒಂದ್ ವೇಳೆ ಅಮೆರಿಕ ಮತ್ತು ಅದರ ಮೈತ್ರಿಕೂಟದ ಹಡಗುಗಳು ಹಾರ್ಮುಜ್ ಜಲಸಂಧಿಗೆ ಎಂಟ್ರಿ ಕೊಟ್ರೆ ಇರಾನ್ ಖಂಡಿತ ಭಯಾನಕ ದಾಳಿ ಮಾಡುತ್ತೆ. ಇರಾನ್ ಅವರಿಗೆ ಸದ್ಯ ಜಗತ್ತಿಗೆ ಒತ್ತಡ ಹಾಕೋಕೆ ಅವಕಾಶ ಬೇಕು. ಸೊ ಈ ಅವಕಾಶವನ್ನ ಅವರು ಮಿಸ್ ಮಾಡ್ಕೊಳ್ಳಲ್ಲ. ಒಂದ್ ವೇಳೆ ಈ ರೀತಿ ಆದ್ರೆ ಅದಕ್ಕೆ ಪ್ರತಿಯಾಗಿ ಅಮೆರಿಕ ಭಾರಿ ಬಾಂಬಿಂಗ್ ಶುರು ಮಾಡುತ್ತೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತೈಲ ಬಾವಿಗಳಿಗೆ ಇಲ್ಲಿ ನಿಂತಿರೋ ಸಾವಿರಾರು ಹಡಗುಗಳನ್ನ ಟಾರ್ಗೆಟ್ ಮಾಡುತ್ತೆ. ಮುಂದೆ ಈ ನೀರಿನಲ್ಲಿ ಇಬ್ರು ಪರಸ್ಪರರ ಹಡಗುಗಳನ್ನ ಉಡಾಯಿಸೋಕೆ ನಿಂತ್ರೆ ತೈಲ ಮಾರುಕಟ್ಟೆ, ಆ ಮೂಲಕ ಇಡೀ ಜಗತ್ತಿನ ಆರ್ಥಿಕತೆ ಮತ್ತಷ್ಟು ಅಪಾಯಕ್ಕೆ ಸಿಲುಕಬಹುದು. ಜಗತ್ತಿನ ಅರ್ಧದಷ್ಟು ತೈಲ, ದೊಡ್ಡ ಪ್ರಮಾಣದ ನ್ಯಾಚುರಲ್ ಗ್ಯಾಸ್ ಇಲ್ಲಿಂದಲೇ ಬರುತ್ತೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ನ ಈ ಸಂಭಾವ್ಯ ಕದನ ಜಗತ್ತಿಗೆ ಹೊಸ ಟೆನ್ಷನ್ಗೆ ಕಾರಣವಾಗಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಇರಾನ್ ನೇವಿ ಕಮಾಂಡರ್ ಅಲಿರೆಜಾ ತಂಗ್ಸಿರಿ ಕೂಡ ಧಮಕಿ ಹಾಕಿದ್ದಾರೆ. ಅಮೆರಿಕ ನಮ್ಮ ಕಾರ್ಗ್ ಐಲ್ಯಾಂಡ್ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಇಂಧನ ಪೂರೈಕೆಯ ಲೆಕ್ಕಾಚಾರವೇ ಉಲ್ಟಾಪಲ್ಟಾ ಆಗುತ್ತೆ. ತೈಲ ಬೆಲೆಗಳು ಏರೋ ರೀತಿ ನೋಡಿ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಅಂದಾಗೆ ಯುದ್ಧ ಶುರುವಾಗೋಕ್ಕೂ ಮುಂಚೆ ಪ್ರತಿ ಬ್ಯಾರೆಲ್ ಬ್ರೆಂಟ್ ತೈಲಕ್ಕೆ $60 ಮಾತ್ರ ಇತ್ತು. ಈಗ ಮಾರ್ಚ್ 16ರ ಹೊತ್ತಿಗೆ $103ನಿಂದ $108ಗೆ ಮುಟ್ಟಿದೆ. ಈ ನಡುವೆ ಈ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ. ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಅಣು ಕೇಂದ್ರಗಳು ನಾಶವಾಗಿವೆ, ಯುರೇನಿಯಂ ಭೂಮಿಯ ಅಡಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ದಾರೆ. ಟಿವಿ ಸಂದರ್ಶನವೊಂದರಲ್ಲಿ ಮಾತನಾಡಿರೋ ಅವರು, ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಿಂದಾಗಿ ಇರಾನ್ನ ಪರಮಾಣು ಕೇಂದ್ರಗಳು ಧ್ವಂಸಗೊಂಡಿದ್ದು, ಅಲ್ಲಿ ಸಂಗ್ರಹಿಸಲಾಗಿದ್ದ ಯುರೇನಿಯಂ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದೆ. ಸದ್ಯಕ್ಕೆ ಅದನ್ನ ಹೊರತೆಗೆಯೋ ಯಾವುದೇ ಯೋಜನೆ ಇರಾನ್ ಮುಂದಿಲ್ಲ. ಇದೆಲ್ಲ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಯ ಮೇಲ್ವಿಚಾರಣೆ ಆಗ್ಬೇಕು. ಮುಂದೆ ಒಂದಿನ ತೆಗಿಬೇಕು. ಆದ್ರೆ ಈಗ ನಮ್ಮ ಹತ್ರ ಅಂತ ಪ್ಲಾನ್ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಯಾವ ಪ್ಲಾಂಟ್ ಅಲ್ಲಿ ಯುರೇನಿಯಂ ಸಿಕ್ಕಾಕೊಂಡಿದೆ, ಎಷ್ಟು ಪ್ರಮಾಣದಲ್ಲಿ ಸಿಕ್ಕಾಕೊಂಡಿದೆ ಅನ್ನೋ ಯಾವ ಮಾಹಿತಿಯನ್ನು ಇರಾನ್ ವಿದೇಶಾಂಗ ಸಚಿವರು ಬಹಿರಂಗ ಮಾಡಿಲ್ಲ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಇಸ್ಫಹಾನ್ನಲ್ಲಿ ಸುಮಾರು 60% ಎನ್ರಿಚ್ ಮಾಡಿರೋ 106 ಕೆಜಿ ಯುರೇನಿಯಂ ಇದೆ ಅಂತ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಹೇಳಿತ್ತು. ಇತ್ತೀಚೆಗೆ ಇದೇ ಇಸ್ಫಹಾನ್ ಮೇಲೆ ಇಸ್ರೇಲ್ ಸರಣಿ ದಾಳಿ ಮಾಡ್ತಿದೆ. ಕಳೆದ ವರ್ಷ ನಡೆದ ಯುದ್ಧದಲ್ಲಿ ನೆತಾಂಜ್ ಮತ್ತು ಫೋಡೋದಲ್ಲಿದ್ದ ಅಣು ಕೇಂದ್ರಗಳು ನಾಶವಾಗಿದ್ವು. ಇಸ್ಫಹಾನ್ಗೆ ಹೆಚ್ಚಿನ ಹಾನಿಯಾಗಿರಲಿಲ್ಲ. ಈಗ ಈ ಸುದ್ದಿ ಬರ್ತಿದೆ. ಇನ್ನು ಇದೇ ವೇಳೆ ಅಬ್ಬಾಸ್ ಅರಾಕ್ಚಿ ಕದನ ವಿರಾಮದ ಸುದ್ದಿಯನ್ನ ಅಲ್ಲಗೆಳೆದಿದ್ದಾರೆ. ಯಾವುದೇ ಕದನ ವಿರಾಮಕ್ಕೆ ಅಥವಾ ಮಾತುಕತೆಗೆ ನಾವು ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿದ್ದಾರೆ.
ಇರಾನ್ ತನ್ನ ರಕ್ಷಣೆಗೋಸ್ಕರ ಎಷ್ಟು ದಿನಗಳ ಕಾಲ ಬೇಕಾದರೂ ಹೋರಾಡೋಕೆ ಸಿದ್ಧವಾಗಿದೆ. ನಾವು ಕದನ ವಿರಾಮಕ್ಕೆ ಬೇಡಿಕೆ ಇಟ್ಟಿಲ್ಲ. ಕದನ ವಿರಾಮ ಮಾಡ್ಕೊಳ್ಳೋಕೆ ಏನೂ ಕಾರಣನೇ ಇಲ್ಲ ಅಂದಿದ್ದಾರೆ. ಅಲ್ಲದೆ ಹಾರ್ಮುಜ್ ಜಲಸಂಧಿಲಿ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳಿಗೆ ಮಾತ್ರ ಪ್ರವೇಶವಿಲ್ಲ. ಉಳಿದ ದೇಶಗಳ ವಾಣಿಜ್ಯ ಹಡಗುಗಳು ಆರಾಮಾಗಿ ಓಡಾಡಬಹುದು. ಫ್ರಾನ್ಸ್, ಇಟಲಿ ಅಂತ ದೇಶಗಳಿಗೂ ಸಂಚಾರಕ್ಕೆ ಮುಕ್ತ ಅವಕಾಶ ಅಂತ ಹೇಳಿದೆ. ಇತ್ತ ಇರಾನ್ ಯುದ್ಧ ನ್ಯಾಟೋಗೂ ದೊಡ್ಡ ತಲೆನೋವಾಗಿದೆ. ಹಾರ್ಮುಜ್ ಜಲಸಂಧಿ ವಿಷಯದಲ್ಲಿ ನಮಗೆ ಸಪೋರ್ಟ್ ಮಾಡದೆ ಹೋದ್ರೆ ಭವಿಷ್ಯದಲ್ಲಿ ನ್ಯಾಟೋ ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರೋ ಟ್ರಂಪ್, ಯುಕ್ರೇನ್ ಯುದ್ಧದ ಟೈಮಲ್ಲಿ ಅಮೆರಿಕ ಸಾವಿರಾರು ಮೈಲಿ ದೂರವಿದ್ರೂ ಮಿತ್ರ ರಾಷ್ಟ್ರಗಳಿಗೆ ಸಹಾಯ ಮಾಡ್ತು. ಆದ್ರೆ ಈಗ ನಮಗೆ ಸಹಾಯ ಬೇಕಾದಾಗ ಅವರು ಬರ್ತಿಲ್ಲ. ನಾವು ಪ್ರಮುಖ ಮಿತ್ರ ರಾಷ್ಟ್ರ ಬ್ರಿಟನ್ ಕೂಡ ಆರಂಭದಲ್ಲಿ ಸಹಾಯಕ್ಕೆ ಬರದೆ ಆಮೇಲೆ ನಾವು ಬರ್ತೀವಿ ಅಂತ ಹೇಳ್ತು. ಇರಾನ್ನ ಬಹುತೇಕ ಸಾಮರ್ಥ್ಯವನ್ನ ನಾವು ನಾಶ ಮಾಡಿದ್ಮೇಲೆ ಬರೀ 2 ಹಡಗುಗಳನ್ನ ಕಳುಹಿಸ್ತೀವಿ ಅಂತ ಬ್ರಿಟನ್ ಹೇಳ್ತು. ಇದು ನನಗೆ ಬೇಕಿಲ್ಲ. ನಮಗೆ ಗೆದ್ದ ಮೇಲೆ ಅಲ್ಲ, ಗೆಲ್ಲುವುದಕ್ಕೂ ಮುಂಚೆನೇ ಬೆಂಬಲ ಬೇಕಿತ್ತು ಅಂತ ಟ್ರಂಪ್ ಕಿಡಿಕಾರಿದ್ದಾರೆ. ಇದೇ ವೇಳೆ ಅಮೆರಿಕಕ್ಕಿಂತ ಹೆಚ್ಚಾಗಿ ಗಲ್ಫ್ ಭಾಗದ ತೈಲವನ್ನ ಅವಲಂಬಿಸಿರೋ ಚೀನಾ ಹಾಗೂ ಯುರೋಪ್ ದೇಶಗಳೇ ಈ ಜಲಸಂಧಿಯ ಭದ್ರತೆಗೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಹಡಗುಗಳ ಸಂಚಾರದ ಬಗ್ಗೆ ಮಾತನಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಇರಾನ್ ಜೊತೆಗಿನ ನಮ್ಮ ಮಾತುಕತೆ ವರ್ಕ್ ಆಗಿದೆ. ನಮ್ಮ ಭಾರತದ ಹಡಗುಗಳು ಸೇಫ್ ಆಗಿ ಹಾರ್ಮುಜ್ ಜಲಸಂಧಿ ದಾಟ್ತಿರೋದು ನಮ್ಮ ರಾಜತಾಂತ್ರಿಕತೆಗೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ. ಅಲ್ಲದೆ ಇದೇ ವೇಳೆ 2 ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕ್ಲಿಯರ್ ಮಾಡಿದೆ. ಮೊದಲನೇದು, ಭಾರತದ ಬಾವುಟ ಇರೋ ಎಲ್ಲಾ ಹಡಗುಗಳಿಗೂ ಇರಾನ್ ಬ್ಲೈಂಡ್ ಆಗಿ ಒಳಗೆ ಬಿಡುತ್ತೆ ಅನ್ನೋ ಬ್ಲಾಂಕೆಟ್ ಅಗ್ರಿಮೆಂಟ್ ಏನೂ ಆಗಿಲ್ಲ. ಎರಡನೇದು, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಇರಾನ್ಗೆ ಭಾರತ ಪ್ರತಿಯಾಗಿ ಏನನ್ನೂ ಕೊಟ್ಟಿಲ್ಲ. ಇದು ಕೇವಲ ಪರಸ್ಪರ ಮಾತುಕತೆಯಿಂದ ಆಗಿದ್ದು, ಜೊತೆಗೆ ನಮ್ಮಿಬ್ಬರ ಮಾತುಕತೆ ಇನ್ನೂ ಮುಂದುವರಿಯುತ್ತಿದೆ ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಜೈಶಂಕರ್ ಸೌದಿ ಅರೇಬಿಯಾ ಮತ್ತು ಯುಎಇ ದೇಶಗಳ ವಿದೇಶಾಂಗ ಸಚಿವರ ಜೊತೆ ಪ್ರತ್ಯೇಕವಾಗಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಗಲ್ಫ್ನಲ್ಲಿ ದಿನೇ ದಿನೇ ಬಿಗಡಾಯಿಸುತ್ತಿರೋ ಪರಿಸ್ಥಿತಿ ಮತ್ತು ಭದ್ರತೆ ಬಗ್ಗೆ ಚರ್ಚಿಸಿದ್ದಾರೆ. ಈ ಯುದ್ಧದಿಂದಾಗಿ ಇಂಧನ ಪೂರೈಕೆ ಹಾಗೂ ಸಮುದ್ರ ಮಾರ್ಗದ ವ್ಯಾಪಾರಕ್ಕೆ ಆಗ್ತಿರೋ ರಿಸ್ಕ್ ಬಗ್ಗೆ ಭಾರತದ ಕಳವಳವನ್ನ ಆ ನಾಯಕರ ಮುಂದಿಟ್ಟಿದ್ದಾರೆ. ಈ ನಡುವೆ ಇಸ್ರೇಲ್ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಇರಾನ್ನ ಕಣ್ಸನ್ನೆಯಂತೆ ಕುಣಿತಿದ್ದ ಪ್ಯಾಲೆಸ್ತೈನ್ನ ಉಗ್ರನೊಬ್ಬನನ್ನ ನಾವು ಹೊಡೆದಾಕಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಮೊಹಮ್ಮದ್ ಮಜೀದ್ ಅಬ್ದಲ್ ಸಲಾಂ ತೌಫಿಕ್ ಜಿದಾನ್ ಅನ್ನೋ ಪ್ಯಾಲೆಸ್ತೈನ್ ಉಗ್ರ ನೇರವಾಗಿ ಇರಾನ್ನ ಗುಪ್ತಚರ ಸಂಸ್ಥೆಯ ಡೈರೆಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ದ. ಇಸ್ರೇಲ್ ಒಳಗೆ ನುಗ್ಗಿ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡೋಕೆ ಪ್ಲಾನ್ ಹಾಕಿದ್ದ. ಈ ವಿಚಾರ ಇಸ್ರೇಲ್ನ ಬೇಹುಗಾರಿಕಾ ಕಣ್ಣಿಗೆ ಬಿದ್ದಿತ್ತು. ಪಕ್ಕಾ ಪ್ಲಾನ್ ಮಾಡಿ ಈಗ ಆಪರೇಷನ್ ಮಾಡಲಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಅಷ್ಟೇ ಅಲ್ಲ, ಇರಾನ್ನ ಪಶ್ಚಿಮ ಭಾಗದಲ್ಲಿರೋ ಸೇನಾ ನೆಲೆಗಳು ಹಾಗೂ ಮೂಲ ಸೌಕರ್ಯಗಳ ಮೇಲೆ ಬೃಹತ್ ಮಟ್ಟದ ಏರ್ ಸ್ಟ್ರೈಕ್ ಮಾಡಿದೆ. ಹಾಗೆ ತೆಹರಾನ್ನಲ್ಲೂ ಭಾರೀ ಬಾಂಬಿಂಗ್ ನಡೀತಿದೆ ಅಂತ ಮಿಡ್ಲ್ ಈಸ್ಟ್ನ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಇರಾನ್ ದಾಳಿಗಳು ಕಂಟಿನ್ಯೂ ಆಗಿದೆ. ದುಬೈ ಮೇಲೆ ಮತ್ತೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಇದರಲ್ಲಿ ಒಂದು ಡ್ರೋನ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪದಲ್ಲೇ ಅಪ್ಪಳಿಸಿದೆ. ಇದರ ಪರಿಣಾಮ ಭೀಕರ ಬೆಂಕಿ ಕಾಣಿಸಿಕೊಂಡು ಭಾರೀ ಆತಂಕ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ದುಬೈ ಮೀಡಿಯಾ ಆಫೀಸ್, ಏರ್ಪೋರ್ಟ್ನ ಆವರಣದಲ್ಲಿ ಡ್ರೋನ್ ದಾಳಿಯಿಂದ ಬೆಂಕಿ ಹೊತ್ಕೊಂಡಿರೋದು ನಿಜ. ನಮ್ಮ ಅಧಿಕಾರಿಗಳು ಈಗಾಗಲೇ ಕಾರ್ಯಾಚರಣೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಪ್ರಾಣ ರಕ್ಷಣೆಗಾಗಿ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದೆ. ಅಂದಹಾಗೆ ಈ ಡ್ರೋನ್ ಏರ್ಪೋರ್ಟ್ನ ಇಂಧನ ಟ್ಯಾಂಕ್ಗೆ ಅಪ್ಪಳಿಸಿದೆ ಎನ್ನಲಾಗಿದೆ. ಹಾಗೆ ಸೌದಿಯ ಮೇಲೂ ಇರಾನ್ ಹೊಸದಾಗಿ 6 ಡ್ರೋನ್ ಹರಿಬಿಟ್ಟಿದೆ. ಇದೆಲ್ಲವನ್ನು ನಾಶ ಮಾಡಿದೀವಿ ಅಂತ ಸೌದಿ ಹೇಳಿದೆ. ಹಾಗೆ ಇಸ್ರೇಲ್ ಮೇಲೂ ಇರಾನ್ ತನ್ನ ಅಟ್ಯಾಕ್ ಕಂಟಿನ್ಯೂ ಮಾಡಿದೆ. ಸೋಮವಾರ ಬೆಳಗಿನ ಜಾವ ಇರಾನ್ ಕಡೆಯಿಂದ ಸಾಲು ಸಾಲು ಮಿಸೈಲ್ಗಳು ಬಂದಿವೆ. ಇದರಿಂದ ಇಡೀ ಸೆಂಟ್ರಲ್ ಇಸ್ರೇಲ್ನಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಅದೃಷ್ಟವಶಾತ್ ಈ ಮಿಸೈಲ್ಗಳೆಲ್ಲ ಜನವಸತಿ ಇಲ್ಲದ ಖಾಲಿ ಜಾಗದಲ್ಲಿ ಬಿದ್ದಿರೋದ್ರಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ ಹಾಗೂ ಯಾರಿಗೂ ಗಾಯಗಳಾಗಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಇತ್ತ ಲೆಬನಾನ್ ಅನ್ನ ಇಸ್ರೇಲ್ ಧ್ವಂಸ ಮಾಡ್ತಿದೆ. ರಾಜಧಾನಿ ಬೈರುತ್ನ ದಕ್ಷಿಣ ಭಾಗದ ಮೇಲೆ ಹೊಸದಾಗಿ 2 ಸುತ್ತಿನ ಏರ್ ಸ್ಟ್ರೈಕ್ ನಡೆಸಿದೆ. ಇದರಿಂದ ಬರೀ ಲೆಬನಾನ್ ಒಂದರಲ್ಲೇ ಇಸ್ರೇಲ್ ದಾಳಿಗೆ ಬಲಿಯಾದವರ ಸಂಖ್ಯೆ 850ಕ್ಕೆ ಮುಟ್ಟಿದೆ. ಇನ್ನು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಈ ವೇಳೆ ಕೊಲ್ಲಿ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಮ್ಯಾಕ್ರಾನ್ ಇರಾನ್ಗೆ ಒತ್ತಾಯಿಸಿದ್ದಾರೆ. ಇರಾನ್ ಡೈರೆಕ್ಟ್ ಆಗಿ ಮಾಡ್ತಿರೋ ಅಟ್ಯಾಕ್ ಮಾತ್ರವಲ್ಲ, ಲೆಬನಾನ್ ಹಾಗೂ ಇರಾಕ್ನಲ್ಲಿರೋ ತನ್ನ ಪ್ರಾಕ್ಸಿಗಳ ಮೂಲಕ ಮಾಡ್ತಿರೋ ಭೀಕರ ದಾಳಿಗಳಿಗೂ ಕೂಡಲೇ ಬ್ರೇಕ್ ಬೀಳ್ಬೇಕು ಅಂತ ಫ್ರಾನ್ಸ್ ಹೇಳಿದೆ.
ಇನ್ನು ಹಾರ್ಮುಜ್ ಜಲಸಂಧಿಗೆ ರಕ್ಷಣೆ ಕೊಡೋಕೆ ಇಸ್ರೇಲ್, ಕೆನಡಾ, ಬ್ರಿಟನ್ಗಳು ಕೈಜೋಡಿಸಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಈ ವಿಚಾರದಲ್ಲಿ ಜರ್ಮನಿ ಸೇಫ್ ಗೇಮ್ ಆಡ್ತಿದೆ. ಈ ಯುದ್ಧದ ಬೆಂಕಿಗೆ ನಾವಂತೂ ಕೈ ಹಾಕೋದಿಲ್ಲ ಅಂತ ಜರ್ಮನಿಯ ವಿದೇಶಾಂಗ ಸಚಿವ ಜೋಹಾನ್ ವಾಡೆಫುಲ್ ಸ್ಪಷ್ಟಪಡಿಸಿದ್ದಾರೆ. ಟಿವಿಗೆ ನೀಡಿರೋ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಸಮುದ್ರ ಮಾರ್ಗಗಳ ಭದ್ರತೆ ವಿಚಾರ ಬಂದಾಗ ಯುರೋಪ್ ಯಾವಾಗ್ಲೂ ಜಗತ್ತಿನ ಜೊತೆಗೆ ನಿಲ್ಲುತ್ತೆ. ಆದ್ರೆ ಈಗ ನಾವಂತೂ ಈ ಸಂಘರ್ಷದಲ್ಲಿ ಭಾಗಿಯಾಗ್ತೀವ? ಖಂಡಿತ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಕಾರ್ಯಾಚರಣೆಯ ತುರ್ತು ಅಗತ್ಯ ನನಗಂತೂ ಕಾಣಿಸ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಿಷನ್ನಲ್ಲಿ ಜರ್ಮನಿ ಮಾತ್ರ ಯಾವುದೇ ಕಾರಣಕ್ಕೂ ಭಾಗಿಯಾಗಲ್ಲ ಅಂತ ಜರ್ಮನಿ ಹೇಳಿದೆ. ಇತ್ತ ತೈಲ ಬಿಕ್ಕಟ್ಟಿನ ಬಗ್ಗೆ ಜಗತ್ತಿನ ದಿಗ್ಗಜ ತೈಲ ಕಂಪನಿಗಳು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ವಾರ್ನಿಂಗ್ ಕೊಟ್ಟಿವೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿರೋದ್ರಿಂದ ಗ್ಲೋಬಲ್ ಲೆವೆಲ್ನಲ್ಲಿ ತೈಲ ಪೂರೈಕೆಗೆ ಪೆಟ್ಟು ಬಿದ್ದಿದೆ. ಈ ಯುದ್ಧ ಹೀಗೇನೆ ಕಂಟಿನ್ಯೂ ಆಗಿ ಈ ಪ್ರಮುಖ ಜಲಮಾರ್ಗ ಕಂಪ್ಲೀಟ್ ಬಂದ್ ಆದ್ರೆ ಇಡೀ ಜಗತ್ತು ಹಿಂದೆಂದೂ ಕಾಣದಂತಹ ಭೀಕರ ಇಂಧನ ಬಿಕ್ಕಟ್ಟನ್ನ ಎದುರಿಸಬೇಕಾಗತ್ತೆ ಅಂತ ಎಕ್ಸಾನ್, ಚೆರ್ವಾನ್ ಹಾಗೂ ಕೊನೆಗೂ ಫಿಲಿಪ್ಸ್ನ ಸಿಇಒಗಳು ಟ್ರಂಪ್ ಆಡಳಿತಕ್ಕೆ ಎಚ್ಚರಿಸಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಸಬ್ಮರೀನ್ ದಾಳಿಗೆ ಸಿಲುಕಿ ಇರಾನ್ನ IRIS ದೇನಾ ಅನ್ನೋ ಹಡಗು ನಾಶವಾಗಿತ್ತು. ಅದರಲ್ಲಿ ಮೃತಪಟ್ಟಿದ್ದ 84 ನಾವಿಕರ ಅಂತ್ಯಕ್ರಿಯೆಯನ್ನ ಇರಾನ್ ಬುಧವಾರ ನಡೆಸೋಕೆ ತೀರ್ಮಾನಿಸಿದೆ. ಈ ಕಾರ್ಯ ಟೆಹರಾನ್ನಲ್ಲಿ ನಡೆಯಲಿದೆ. ಈ ನಾವಿಕರ ಗೌರವಾರ್ಥವಾಗಿ ಮಂಗಳವಾರ ರಾತ್ರಿ ಇರಾನ್ ರಾಜಧಾನಿಯ ಪ್ರಮುಖ ವೃತ್ತಗಳಲ್ಲಿ ವಿಶೇಷ ವಿದಾಯ ಸಮಾರಂಭ ಹಮ್ಮಿಕೊಂಡಿದ್ದಾರೆ. ಶುಕ್ರವಾರವಷ್ಟೇ ಶ್ರೀಲಂಕಾ ಸರ್ಕಾರ ಈ ನಾವಿಕರ ಮೃತದೇಹಗಳನ್ನ ಇರಾನ್ಗೆ ವಾಪಸ್ ಕಳುಹಿಸಿಕೊಟ್ಟಿತ್ತು. ಇನ್ನು ಈ ಭೀಕರ ದಾಳಿಯಲ್ಲಿ ಕನಿಷ್ಠ 32 ಮಂದಿ ಇರಾನಿ ನಾವಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೂ ಅಟ್ಯಾಕ್ ಆಗ್ತಿದೆ. ಲೆಬನಾನ್ ಹಾಗೂ ಇರಾನ್ ಕಡೆಯಿಂದ ಒಂದೇ ಸಮನೆ ಮಿಸೈಲ್ಗಳು ಇಸ್ರೇಲ್ ಕಡೆ ಹಾರಿ ಬರ್ತಿವೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸ್ತಾ ಇದೆ. ಆದ್ರೆ ಈ ಮಿಸೈಲ್ ಸೈರನ್ ಸದ್ದು ಕೇಳಿ ಬಂಕರ್ಗಳಿಗೆ ಓಡೋವಾಗ ಉಂಟಾದ ಗಾಬರಿ ಹಾಗೂ ಅವಘಡಗಳಿಂದ ಕಳೆದ 24 ಗಂಟೆಯಲ್ಲಿ ಸುಮಾರು 108 ಜನ ಇಸ್ರೇಲ್ನಲ್ಲಿ ಆಸ್ಪತ್ರೆ ಸೇರಿದ್ದಾರೆ. ಫೆಬ್ರವರಿ 28ಕ್ಕೆ ಶುರುವಾದ ಈ ಹೊಸ ಯುದ್ಧದಲ್ಲಿ ಇದುವರೆಗೆ 3,000ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಅಲ್ಲಿನ ರಿಪೋರ್ಟ್ಗಳು ಹೇಳ್ತಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ. ಹೀಗೆ ಟೈಮ್ಲಿ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.